ಇದು ಬೋಟ್ ಏನಿದು ಗೊತ್ತಿಲ್ಲ. ವಾಟ್ ಇಸ್ ದಿಸ್ ಬ್ರದರ್? Hobby cats. ಹಾಬಿ ಕ್ಯಾಟ್. ವೇರ್ ಇಸ್ ದ ಮೋಟರ್? No motor. ನೋ ಮೋಟರ್. ಈ ಥರ ಅಂತ ಎಲ್ಲೂ ನೋಡೇ ಇರಲಿಲ್ಲ ನಾನು. ದೇವರು ಈ ಜಾನ್ಸಿಬಾರ್ ಐಲ್ಯಾಂಡ್ ನ ಎಂಡ್ ಫುಲ್ ಟಾಪ್ ಎಂಡ್ ಬಂದ್ಬಿಟ್ಟಿದೀವಿ. ಆ ಎಂಡ್ ಬೀಚ್ ನೋಡಿ, ನುಂಗ್ವಿ ಬೀಚ್ ಅಲ್ಲಿ ಇದೀವಿ ನಾವೀಗ. ಈಗ ಈ ನುಂಗ್ವಿ ಬೀಚ್ ಅಲ್ಲಿ ಪೆಡ್ಲಿಂಗ್ ಮಾಡ್ತೀವಿ. Brothers. We are brothers. Yes, You yes. are welcome. We are not sisters. No, we are brothers. ಅಲ್ಲ ಗುರು, ಏನೋ ಬೈಕ್ ಕೊಡಿಸಿದೀನಿ, ಚಿಪ್ಪಲ್ಲಿ ಹೋಗಿದ್ದೀನಿ, ಕ್ರೂಸರ್ ಅಲ್ಲಿ ಹೋಗಿದ್ದೀನಿ. ಈ ತರ ಪೆಡ್ಲಿಂಗ್ ಯಾವತ್ತೂ ಮಾಡೇ ಇಲ್ಲ. ಲುಂಗ್ವಿ ಬೀಚ್ ಅಲ್ಲಿ ಪೆಡ್ಲಿಂಗ್ ಮಾಡ. ಕೋವಿಡ್ಗಿಂತ ಮುಂಚೆ ಆಫ್ರಿಕಾಗೆ ಅಷ್ಟೊಂದು ಟೂರಿಸ್ಟ್ ಬರ್ತಿರ್ಲಿಲ್ಲ. ಆದರೆ ಕೋವಿಡ್ ಯಾವಾಗ ಸ್ಟಾರ್ಟ್ ಆಯ್ತು ನೋಡಿ, ಅವಾಗ ಆಫ್ರಿಕಾದಲ್ಲಿ ಟೂರಿಸಮ್ ಫುಲ್ಲು ಬೂಮ್ ಆಗೋಯ್ತು. ಈಗ ಆಫ್ರಿಕಾದಲ್ಲಿ ಎಲ್ಲಿ ನೋಡಿದ್ರು ಅಮೇರಿಕಾದವರು, ಯುರೋಪಿಯನ್ರು ಸಿಕ್ಕಾಪಟ್ಟೆ ಫಾರಿನರ್ಸ್ ಬರ್ತಾವ್ರೆ ಆಫ್ರಿಕಾಗೆ ಇದ್ದಕ್ಕಿದ್ದಂಗೆ. ನೋಡಿ, ನಾನು ಹೇಳಿಲ್ವಾ, ಅಮೇರಿಕದವರು, ಯುರೋಪಿಯನ್ರು ಎಲ್ಲರೂ ಬಂದವ್ರೆ ಆಫ್ರಿಕಾಗೆ ಸಮುದ್ರದಲ್ಲಿ ಈಜಾಡಕ್ಕೆ. ಹಲೋ, ಹೌ ಆರ್ ಯು? ಹೌ ಇಸ್ ದ ಆಫ್ರಿಕಾ? You are from America? Yes. Yes. Yeah, America. Where are you from? I'm from India. You know India? Yes. Have you been to India? Not yet. Okay, welcome to India. Thank you. ನಾವು ಚಿಕ್ಕ ಬೋಟಲ್ಲಿ ಹುಟ್ಟಾಡಿಸ್ಕೊಂಡು ಬಂದರೆ ನಮ್ಮ ಎದುರುಗಡೆ ದೊಡ್ಡ ಬೋಟ್ ಇದೆ. ಇದು ಬೋಟ್ ಏನಿದು ಗೊತ್ತಿಲ್ಲ, ನೀವೊಂದ್ಸಲ ನೋಡಿ. ವಾಟ್ ಇಸ್ ದಿಸ್ ಬ್ರದರ್? Hobby cats. ಹಾಬಿ ಕ್ಯಾಟ್. ಓಹೋ, ಹುಲ್ಲುದ್ದೂಕ್ ಹಾಕೊಂಡ್ಬಿಟ್ಟವ್ರೆ. ವೇರ್ ಇಸ್ ದ ಮೋಟರ್? No motor. ನೋ ಮೋಟರ್. ಸ್ಟೇರಿಂಗ್ ಇಲ್ಲಿ ಇಟ್ಕೊಂಡವ್ರು ನೋಡಿ, ಹಿಂಗೆ ಅಲ್ಲಾಡಿಸ್ಕೊಂಡು ಹೋಯ್ತಾ ಇರ್ತಾರೆ. ಚಿಕ್ಕ ಬೋಟಿಂದ ದೊಡ್ಡ ಬೋಟ್ ಒಳಗಡೆ ಹೋಗೋಣ ಈಗ. ಈ ಥರ ಅಂತೂ ಎಲ್ಲೂ ನೋಡೇ ಇರಲಿಲ್ಲ ನಾನು. ಲೆಟ್ಸ್ ಗೋ ಇನ್ಸೈಡ್. ಕರ್ಮಕಾಂಡ. Yeah, boy. They ask you how you are, you just have to say that you're fine when you're not really fine, but you just can't get into it because they would never understand. ನೋಡ್ತಿದ್ದಂಗೆ ಹಂಗೆ ಬಿದ್ದೋದೆ. ಯಾಕಂದ್ರೆ ಈ ಮೋಟ್ರಿಗೆ ಎಕ್ಸ್ಲೇಟ್ರು, ಬ್ರೇಕು ಏನೂ ಇಲ್ಲ, ಗಾಳಿ ಬಂದಿದ್ದ ಕಡೆ ಹೋಯ್ತಾ ಇರ್ತದಲ್ಲ, ಅದಕ್ಕೆ. ಲೆಟ್ಸ್ ಗೋ ಇನ್ಸೈಡ್ ದ ಸೇಲಿಂಗ್ ಬೋಟಲ್ಲಿ ಏನೂ ಇಲ್ಲ. ಇಲ್ಲೊಂದು ಮೆಟೀರಿಯಲ್ಲು, ಅಲ್ಲೊಂದು ಮೆಟೀರಿಯಲ್ಲು, ಎರಡನ್ನೂ ಜಾಯಿನ್ ಮಾಡ್ಬಿಟ್ಟವ್ರೆ. ಇದ್ರ ಕೆಳಗಡೆ ಏನೂ ಇಲ್ಲ, ಬರೀ ಟಾರ್ಪಲ್ ಹಾಕವ್ರೆ ಅಷ್ಟೇ. ನಾವು ನಿಂತ್ಕೊಂಡಿರೋದು ಬರೀ ಟಾರ್ಪಲ್ ಅಷ್ಟೇ. ಗಾಳಿ ಇವಾಗ ಜೋರಾಗಿ ಬರ್ತಿದೆ. ಗಾಳಿ ಜೋರಾಗಿ ಬರ್ತಾ ಇರೋಂಗೆ ಬೋಟ್ ಸ್ಪೀಡ್ ಆಗುತ್ತೆ. ಗುರುವೇ, ಈ ಬೋಟ್ನ ತಗೊಳಕ್ಕೆ ಹೆಚ್ಚು ಕಮ್ಮಿ 5 ಲಕ್ಷ ಆಗುತ್ತಂತೆ. 5 ಲಕ್ಷ ಕೊಟ್ಟರೆ ಈ ಬೋಟಲ್ಲಿ ಮೋಟ್ರ್ ಇರಲ್ಲ, ಸ್ಟೇರಿಂಗ್ ಇಲ್ಲ, ಏನೂ ಇಲ್ಲ, ಬರೀ ಗಾಳಿಗೆ ಬಂದಿದ್ದ ಕಡೆ ತೂರ್ಕೊಂಡು ಹೋಗ್ತಾ ಇರುತ್ತೆ. ಆಫ್ರಿಕನ್ ಬೀಚಲ್ಲಿ ಈ ಥರ ಆಕ್ಟಿವಿಟೀಸ್ ಎಲ್ಲ ನಡೆಯುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನನಗೆ ಚಿಕ್ಕ ವಯಸ್ಸಿಂದ ಆಫ್ರಿಕಾ ಅಂದ್ರೆ ಒಂಥರ ಬೇರೆನೇ ಇಮ್ಯಾಜಿನೇಷನ್ ಇತ್ತು. ಆದರೆ ಇಲ್ಲೂ ಗೋವಾ ಥರ, ಥೈಲ್ಯಾಂಡ್ ಥರ ಇಲ್ಲೂ ಎಲ್ಲ ಜನಗಳು ಅದೇ ಥರ ಎಂಜಾಯ್ ಮಾಡ್ತಾರೆ ಅಂತ ಇಲ್ಲಿ ಬಂದಮೇಲೆ ಗೊತ್ತಾಗಿತ್ತು ನನಗೆ. ನೋಡ್ರಿ, ಆಫ್ರಿಕಾದ ಮಕ್ಕಳು ಜಿಮ್ನಾಸ್ಟಿಕ್ ಮಾಡ್ತಾವ್ರೆ ಸಮುದ್ರದ ದಡದಲ್ಲಿ.